ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳ ಬಗ್ಗೆ ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶವನ್ನು ಕಳುಹಿಸಿದ್ದಾರೆ ಎಂದು ನೋಡೋಣ. ನಿಮ್ಮ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ, ಇನ್ನು ಮುಂದೆ ಏನು ಸಾಧ್ಯವಿಲ್ಲ ಅಂತ ನಿಮಗೆ ಏನಾದರೂ ಅನ್ನಿಸುತ್ತಿದೆಯಾ? ಹಾಗಿದ್ದರೆ ನಿಲ್ಲಿ. ಯಾಕೆಂದರೆ ನೀವು ಈ ವಿಡಿಯೋವನ್ನು ನೋಡ್ತಾ ಇರೋದು ಕೇವಲ ಆಕಸ್ಮಿಕವಲ್ಲ. ನಿಮ್ಮ ಕಣ್ಣೀರನ್ನು ಒರೆಸಲು ಸ್ವತಃ ಶಿರಡಿ ಸಾಯಿ ಬಾಬಾರವರೇ ನಿಮ್ಮ ಬಳಿಗೆ ಬಂದಿದ್ದಾರೆ. ಬಾಬಾ ನಿಮಗೀಗ ಒಂದು ವಿಶೇಷ ಸಂದೇಶವನ್ನು ಕಳುಹಿಸಿದ್ದಾರೆ. ಅದು ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಇವತ್ತಿನ ವಿಡಿಯೋವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಬ್ರಹ್ಮಾಂಡದ ಪ್ರತಿಯೊಂದು ಚಲನೆಯ ಹಿಂದೆಯೂ ಒಂದು ದಿವ್ಯವಾದ ಯೋಜನೆ ಅಡಗಿದೆ ಎಂಬುದು ನಿಮಗೆ ಗೊತ್ತೇ? ನೀವು ಭರವಸೆಯನ್ನು ಕಳೆದುಕೊಳ್ಳುವಾಗ, ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ ಎಂದು ನಿಮಗೆ ಅನ್ನಿಸುವಾಗ, ಸರಿಯಾಗಿ ಅದೇ ಕ್ಷಣದಲ್ಲಿ ಶಿರಡಿ ಸಾಯಿ ಬಾಬಾರವರು ನಿಮಗಾಗಿ ಒಂದು ಹೊಸ ಕಥೆಯನ್ನು ಬರೆಯುತ್ತಿರುತ್ತಾರೆ. ಇಂದಿನ ಈ ವಿಡಿಯೋ ಕೇವಲ ಮಾತುಗಳಲ್ಲ, ಬದಲಿಗೆ ಬಾಬಾರವರ ಸಂದೇಶವಾಗಿದೆ. ಇದು ನಿಮ್ಮ ಅದೃಷ್ಟದ ಬೀಗವನ್ನು ತೆರೆಯುವ ಶಕ್ತಿಯನ್ನು ಹೊಂದಿದೆ. ಸಿದ್ಧರಾಗಿ, ಏಕೆಂದರೆ ಬಾಬಾ ಶೀಘ್ರದಲ್ಲೇ ನಿಮ್ಮ ಜೀವನಕ್ಕೆ ನೀವು ಊಹಿಸದಂತಹ ಸಂತೋಷವನ್ನು ಕಳುಹಿಸಲಿದ್ದಾರೆ. ಸಾಯಿ ಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ಬರಿಗೈಲಿ ಕಳುಹಿಸುವುದಿಲ್ಲ. ನಿಮ್ಮ ಭಕ್ತಿ ಮತ್ತು ತಾಳ್ಮೆಯ ಫಲ ಈಗ ಪಕ್ವವಾಗಿದೆ. ನಮ್ಮ ಪ್ರಾರ್ಥನೆಗಳು ಕೇಳಿಸುತ್ತಿಲ್ಲ ಎಂದು ನಮಗೆ ಹಲವಾರು ಬಾರಿ ಅನ್ನಿಸುತ್ತದೆ. ಆದರೆ ನಿಜ ಏನೆಂದರೆ, ನಾವು ಅರ್ಹರಾಗಿರುವ ಆ ದೊಡ್ಡ ಸಂತೋಷಕ್ಕಾಗಿ ಬಾಬಾ ನಮ್ಮನ್ನು ಸಿದ್ಧಪಡಿಸುತ್ತಿದ್ದರು. ನಂಬಿಕೆ ಇರಲಿ. ನಿಮ್ಮ ರಾತ್ರಿಯ ಆತಂಕಗಳು ಈಗ ಬೆಳಗಿನ ಸುವರ್ಣ ಕಿರಣಗಳಾಗಿ ಬದಲಾಗಲಿವೆ. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ. ಒಣಗಿದ ಭೂಮಿಯನ್ನು ತಣಿಸುವ ಶ್ರವಣದ ಮೊದಲ ಮಳೆಯಂತೆ ಬಾಬಾ ಕಡೆಯಿಂದ ಸಿಗುವ ಈ ಸಂತೋಷ ಯಾವುದೇ ರೂಪದಲ್ಲಿ ಇರಬಹುದು. ಬಹುಶಃ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಗಿತಗೊಂಡ ಪ್ರಮೋಷನ್ ಕೂಡ ಆಗಿರಬಹುದು, ಅಥವಾ ಕುಟುಂಬದಲ್ಲಿ ದೀರ್ಘಕಾಲದಿಂದ ಇದ್ದ ಕಹಿ ವಾತಾವರಣದ ಅಂತ್ಯವಿರಬಹುದು, ಮತ್ತು ನೀವು ವರ್ಷಗಳಿಂದ ಹುಡುಕುತ್ತಿದ್ದ ಮನಃಶಾಂತಿ ಇರಬಹುದು. ಸೂಚನೆಗಳು ಸಿಗಲು ಪ್ರಾರಂಭವಾಗಿವೆ. ನೀವು ಗಮನಿಸಿದ್ದೀರಾ? ಆ ಅನಿರೀಕ್ಷಿತ ಒಳ್ಳೆ ಸುದ್ದಿ, ಇದ್ದಕ್ಕಿದ್ದಂತೆ ಬಗೆಹರಿಯುವ ಗೊಂದಲಗಳು, ಇವೆಲ್ಲವೂ ಬಾಬಾ ನೀಡಲಿರುವ ಹೊಸ ಸಂತೋಷದ ಸಂಕೇತಗಳಾಗಿದ್ದು, ಅದು ಈಗ ನಿಮ್ಮ ಮನೆ ಬಾಗಿಲು ತಟ್ಟಲು ಸಿದ್ಧವಾಗಿದೆ. ಬಾಬಾ ನೀಡುವ ಸಂತೋಷಗಳು ಹೆಚ್ಚಾಗಿ ನಾವು ನಮ್ಮ ಆಸೆಗಳನ್ನು ಅಹಂಕಾರದಿಂದ ಮುಕ್ತಗೊಳಿಸಿದಾಗ ಬರುತ್ತವೆ. ಈ ಸಮಯದಲ್ಲಿ ಬಾಬಾ ನಿಮಗೊಂದು ಸಣ್ಣ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಅದೇ ತಾಳ್ಮೆ. ಒಬ್ಬ ತೋಟಗಾರ ಗಿಡಗಳನ್ನು ಬೆಳೆಸಲು ಪ್ರತಿದಿನ ಹೇಗೆ ನೀರುಣಿಸುತ್ತಾನೋ, ಹಾಗೆಯೇ ಬಾಬಾ ನಮ್ಮ ಪರಿಸ್ಥಿತಿಗಳನ್ನು ಪೋಷಿಸುತ್ತಿರುತ್ತಾರೆ. ಈಗ ನಿಮ್ಮ ದೊಡ್ಡ ಶಕ್ತಿ ಎಂದರೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ಬಾಬಾರವರ ಕೈಗೆ ಒಪ್ಪಿಸುವುದು. ನನ್ನ ಜೊತೆ ಏನಾಗುತ್ತದೋ ಎಂದು ಯೋಚಿಸುವುದನ್ನು ಬಿಟ್ಟು ಬಾಬಾ ಮಾಡುವುದೇ ಶ್ರೇಷ್ಠ ಎಂದು ಹೇಳಲು ಪ್ರಾರಂಭಿಸಿದಾಗ ನೀವು ಸಂತೋಷದ ಬಾಗಿಲನ್ನು ತೆರೆದಿದ್ದೀರಾ ಎಂದು ಅರ್ಥ. ಹಳೆಯ ಸಮಸ್ಯೆಗಳಿಗೆ ವಿದಾಯ ಹೇಳುತ್ತಿವೆ. ನೀವು ಪಟ್ಟ ಪಾಡುಗಳು ವ್ಯರ್ಥವಾಗಿಲ್ಲ. ಅವು ಮುಂಬರುವ ಪರಿಸ್ಥಿತಿಗಳನ್ನು ಎದುರಿಸಲು ನಿಮ್ಮನ್ನು ಶಕ್ತರನ್ನಾಗಿ ಮಾಡಿವೆ. ನಿಮ್ಮ ಪ್ರಗತಿಯನ್ನು ತಡೆಯುತ್ತಿದ್ದ ಹಾದಿಯ ಮುಳ್ಳುಗಳನ್ನು ಬಾಬಾ ಈಗಾಗಲೇ ತೆಗೆದುಹಾಕಿದ್ದಾರೆ. ನೀವು ಬೆಟ್ಟದಂತಹ ಸಮಸ್ಯೆ ಎಂದು ಭಾವಿಸಿದ್ದು ಬಾಬಾರವರ ಒಂದು ಸಣ್ಣ ಫುತ್ಕಾರಕ್ಕೆ ಹಾರಿ ಹೋಗುವ ಧೂಳಿನ ಕಣ ಮಾತ್ರ ಎಂಬುದನ್ನು ನೀವು ಶೀಘ್ರದಲ್ಲೇ ಅರಿತುಕೊಳ್ಳುತ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸಮಯ. ಇದರಲ್ಲಿ ಕೇವಲ ಸುಖ, ಪರಿಹಾರ ಮತ್ತು ಬಾಬಾರವರ ಆಶೀರ್ವಾದ ಮಾತ್ರ ಇರುತ್ತದೆ. ಈ ಸಂತೋಷದಲ್ಲಿ ಸ್ವೀಕರಿಸಲು ನಿಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಸ್ಥಿರವಾಗಿ ಇಟ್ಟುಕೊಳ್ಳಬೇಕು. ದೊಡ್ಡ ಬದಲಾವಣೆಗಳ ಹೊಸ್ತಿಲಲ್ಲಿರುವಾಗ
ನಮ್ಮ ಮನಸ್ಸು ಪ್ರಕ್ಷುಬ್ಧಗೊಳ್ಳುವುದು ಸಹಜ. ಹಳೆಯ ನೆನಪುಗಳು ಅಥವಾ ಭಯ ನಮ್ಮನ್ನ ಆವರಿಸುತ್ತದೆ. ಬಾಬಾ ಹೇಳುತ್ತಿದ್ದಾರೆ, ಮಗುವೆ ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ಆ ಸಂತೋಷ ನಿಮ್ಮ ಜೀವನವನ್ನು ಪ್ರವೇಶಿಸಿದ ದಿನ ಮೊದಲು ಮನಸ್ಸಿನಲ್ಲೇ ಬಾಬಾರವರಿಗೆ ಧನ್ಯವಾದವನ್ನು ತಿಳಿಸಿ. ಕೃತಜ್ಞತೆಯೇ ಆ ಸಂತೋಷವನ್ನು ವೃದ್ಧಿಸುವ ಕೀಲಿ ಕೈಯಾಗಿರುತ್ತದೆ. ಸ್ವತಃ ಸಾಯಿನಾಥರೇ ನಿಮಗೆ ಹೇಳುತ್ತಿದ್ದಾರೆ, ನನ್ನ ಮಗುವೆ, ನೀನು ತುಂಬ ಕಾದಿದ್ದೀಯಾ. ನೀನು ಒಂಟಿಯಾಗಿ ಅತ್ತ ಪ್ರತಿಯೊಂದು ಕಣ್ಣೀರಿನ ಹನಿಗಳ ಲೆಕ್ಕವು ನನ್ನ ಬಳಿ ಇದೆ. ಈಗ ನೀನು ನಗುವ ಸರದಿ. ನೀನು ಪ್ರಾರ್ಥಿಸಿದ್ದನ್ನೆಲ್ಲ ನಾನು ನಿನಗೆ ನೀಡಲಿದ್ದೇನೆ. ಅದು ಕೂಡ ಇನ್ನೂ ಕಾಯಲು ಸಾಧ್ಯವಿಲ್ಲ ಎನಿಸುವ ಕೊನೆಯ ಕ್ಷಣದಲ್ಲಿ ನಿನ್ನ ಕೈ ಹಿಡಿಯಲಿದ್ದೇನೆ. ನನ್ನ ಮೇಲೆ ಅಚಲ ನಂಬಿಕೆಯನ್ನು ಇಡು. ಯಾರ ಮೇಲೆ ನನ್ನ ದೃಷ್ಟಿ ಇರುತ್ತದೋ ಅವರ ಕೂದಲಿಗೂ ಧಕ್ಕೆ ತರಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಸಂತೋಷವಾಗಿರು. ನಿನ್ನನ್ನು ಕಾಪಾಡಲು ನಾನು ಪ್ರತಿ ಕ್ಷಣ ನಿನ್ನ ಜೊತೆಯಲ್ಲೇ ಇದ್ದೇನೆ. ಮುಂಬರುವ ಕೆಲವು ದಿನಗಳಲ್ಲಿ ನಿಮ್ಮ ಸುತ್ತಮುತ್ತಲಿನ ಸಣ್ಣ ಸಣ್ಣ ಸಂತೋಷಗಳ ಕಡೆಗೆ ಗಮನವನ್ನು ಕೊಡಿ. ಬಾಬಾರ ಸೂಚನೆಗಳು ತುಂಬ ಸೂಕ್ಷ್ಮವಾಗಿರುತ್ತವೆ. ಹಳೆಯ ಸ್ನೇಹಿತನಿಂದ ಇದ್ದಕ್ಕಿದ್ದಂತೆ ಕರೆ ಬಂತೆ. ನಿಂತು ಹೋಗಿದ್ದ ಕೆಲಸ ಯಾವುದೇ ಅಡೆತಡೆಯಿಲ್ಲದೆ ಪೂರ್ಣಗೊಂಡಿತೆ. ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಜೀವನವನ್ನು ಪ್ರವೇಶಿಸಲಿರುವ ಬಾಬಾರವರ ದೊಡ್ಡ ಆಶೀರ್ವಾದ ಹೆಜ್ಜೆ ಸಪ್ಪಳವಾಗಿದೆ. ನಿಮ್ಮ ನಕಾರಾತ್ಮಕ ಯೋಚನೆಗಳನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ಏಕೆಂದರೆ ಸಕಾರಾತ್ಮಕತೆಯೇ ಬಾಬಾರವರ ಆಶೀರ್ವಾದವನ್ನು ನಿಮ್ಮತ್ತ ಸೆಳೆಯುವ ಕಾಂತ ಶಕ್ತಿಯಾಗಿದೆ. ಸ್ವಾರ್ಥವಿಲ್ಲದ ಸೇವೆಯೇ ದೇವರ ದೊಡ್ಡ ಪೂಜೆ ಎಂದು ಬಾಬಾ ಯಾವಾಗಲೂ ಹೇಳುತ್ತಾರೆ. ನೀವು ಆ ಸಂತೋಷಕ್ಕಾಗಿ ಕಾಯುತ್ತಿರುವಾಗ ಬೇರೆಯವರ ಮುಖದಲ್ಲಿ ನಗು ತರಲು ಪ್ರಯತ್ನಿಸಿ. ಹಸಿದವರಿಗೆ ಅನ್ನವನ್ನು ನೀಡಿ, ದುಃಖದಲ್ಲಿದ್ದವರಿಗೆ ಸಾಂತ್ವನವನ್ನು ಹೇಳಿ. ನೀವು ಇತರರ ದುಃಖವನ್ನು ಕಡಿಮೆ ಮಾಡಿದಾಗ ನಿಮ್ಮ ಜೀವನದ ದುಃಖಗಳು ದೂರ ಮಾಡುವ ಜವಾಬ್ದಾರಿಯನ್ನು ಬಾಬಾ ಸ್ವತಃ ತೆಗೆದುಕೊಳ್ಳುತ್ತಾರೆ. ಕೆಲವೊಮ್ಮೆ ನಾವು ಆತಂಕದಿಂದ ಬಾಬಾ ಇಷ್ಟೊಂದು ತಡವೇಕೆ ಎಂದು ಕೇಳುತ್ತೇವೆ. ಆದರೆ ನೆನಪಿಡಿ, ಬಾಬಾರ ಸಮಯ ಎಂದಿಗೂ ತಪ್ಪಾಗುವುದಿಲ್ಲ. ಅವರು ಗಡಿಯಾರದ ಮುಳ್ಳಿನ ಮೇಲಲ್ಲ, ನಿಮ್ಮ ಆತ್ಮದ ಸಿದ್ಧತೆಯ ಮೇಲೆ ಕೆಲಸವನ್ನು ಮಾಡುತ್ತಾರೆ. ನಿಮ್ಮ ತಾಳ್ಮೆಯ ಆಣೆಕಟ್ಟು ಒಡೆಯುತ್ತಿದೆ ಎನಿಸಿದಾಗ ನೀವು ಸಂತೋಷದ ತೀರಾ ಹತ್ತಿರದಲ್ಲಿದ್ದೀರಿ ಎಂದು ತಿಳಿಯಿರಿ. ಇದು ನಿಮ್ಮ ನಂಬಿಕೆಯ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣರಾದರೆ ನೀವು ಕೇಳಿದ್ದಕ್ಕಿಂತಲೂ ಮಿಗಿಲಾದ ಮತ್ತು ಉತ್ತಮವಾದದ್ದನ್ನು ನೀವು ಪಡೆಯುತ್ತೀರಾ. ಈಗ ಹಳೆಯ ಭಯ, ಪಶ್ಚಾತ್ತಾಪ ಮತ್ತು ವೈಫಲ್ಯಗಳನ್ನು ಅಲ್ಲೇ ಬಿಟ್ಟುಬಿಡಿ. ಇಂದು ಹೊಸ ಮುಂಜಾವು. ನಮ್ಮ ಹೃದಯದಲ್ಲಿ ಬಾಬಾರವರಿಗೆ ವಿಶೇಷ ಸ್ಥಾನವನ್ನು ನೀಡಿ. ಮುಂಬರುವ ಸಂತೋಷವನ್ನು ಪೂರ್ಣ ಕೃತಜ್ಞತೆಯಿಂದ ಸ್ವೀಕರಿಸುವುದಾಗಿ ನಿಮ್ಮಲ್ಲೇ ಭರವಸೆಯನ್ನು ನೀಡಿ. ನೀವು ಹೊಸ ಶಕ್ತಿಯಿಂದ ತುಂಬಿದ್ದೀರಾ. ಬಾಬಾ ನಿಮಗಾಗಿ ಅರಸಿದ ಹಾದಿ ಹೂಗಳಿಂದ ಅಲಂಕೃತವಾಗಿದೆ. ಈಗ ಕೇವಲ ಹೆಜ್ಜೆ ಇಡುವುದಷ್ಟೇ ಬಾಕಿ. ಏಕೆಂದರೆ ನೀವು ತಲುಪಬೇಕಾದ ಜಾಗದಲ್ಲಿ ಬಾಬಾ ಈಗಾಗಲೇ ನಿಮಗಾಗಿ ಕಾಯುತ್ತಿದ್ದಾರೆ. ಆ ಕ್ಷಣದಲ್ಲಿ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರಾಡಿ ಮತ್ತು ಬಾಬಾರವರ ದಿವ್ಯ ಉಪಸ್ಥಿತಿಯನ್ನು ಅನುಭವಿಸಿ. ಬಾಬಾರವರ ಹಸ್ತ ನಿಮ್ಮ ತಲೆಯ ಮೇಲಿದೆ. ಅವರು ಹೇಳುತ್ತಿದ್ದಾರೆ, ಚಿಂತೆಯನ್ನು ಬಿಡು ಮಗುವೆ, ಎಲ್ಲವೂ ಸರಿಯಾಗುತ್ತದೆ. ನೀವು ಒಂಟಿಯಲ್ಲ, ಸಂಪೂರ್ಣ ಸುರಕ್ಷಿತವಾಗಿದ್ದೀರಾ. ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿವೆ. ಬಾಬಾರವರ ಕೃಪೆಯ ಈ ಅನುಭವ ಕೇವಲ ಇಂದಿಗೆ ಮಾತ್ರವಲ್ಲ, ಅವರ ಅಗತ್ಯವಿರುವ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಕೂಡ ಇರುತ್ತದೆ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಬಾಬಾರವರ ಮೇಲಿನ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಕಮೆಂಟ್ ಬಾಕ್ಸಲ್ಲಿ ಓಂ ಸಾಯಿರಾಮ್ ಎಂದು ತಪ್ಪದೇ ಬರೆಯಿರಿ. ನಿಮ್ಮ ಜೀವನದಲ್ಲಿ ಬಾಬಾರವರು ಯಾವ ಪವಾಡವನ್ನು ನೀವು ಅನುಭವಿಸಿದ್ದೀರಾ ಎಂದು ಹಂಚಿಕೊಳ್ಳಿ. ಈ ಸಂದೇಶದಿಂದ ನಿಮಗೆ ಸ್ವಲ್ಪವಾದರೂ ಶಾಂತಿ ಸಿಕ್ಕಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ.
ಇದನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೂ ಕೂಡ ಶೇರ್ ಮಾಡಿ. ಬಾಬಾರ ಇಂತಹ ಪ್ರೇರಣೆದಾಯಕವಾದ ಮಾತುಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬಾಬಾರವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈಗ ಪ್ರಾರ್ಥನೆಯನ್ನು ಮಾಡೋಣ. ಹೇ ಸಾಯಿನಾಥನೇ, ನನ್ನ ಬಾಬಾ, ನೀವು ಅಂತರ್ಯಾಮಿ. ನನ್ನ ಮನಸ್ಸಿನ ಪ್ರತಿ ನೋವು ಮತ್ತು ಆಶಯ ನಿಮಗೆ ತಿಳಿದಿದೆ. ನಾನು ಇಂದು ನಿಮ್ಮ ಪವಿತ್ರ ಚರಣಗಳಿಗೆ ನನ್ನ ಸರ್ವಸ್ವವನ್ನು ಸಮರ್ಪಿಸಿದ್ದೇನೆ. ಇಂದು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಜೋಡಣೆಯಾಗುತ್ತಿರುವ ಎಲ್ಲ ಭಕ್ತರ ಜೀವನದ ಕತ್ತಲನ್ನು ದೂರ ಮಾಡಿ ಬೆಳಕನ್ನು ತುಂಬು. ಅವರ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿ. ಅವರ ಸತ್ಕಾಮನೆಗಳು ಪೂರ್ಣಗೊಳ್ಳಲಿ. ನೀವೇ ಅವರ ರಕ್ಷಕರು, ನೀವೇ ಮಾರ್ಗದರ್ಶಕರು. ನಿಮ್ಮ ಆಶೀರ್ವಾದ ಹೀಗೆಯೇ ಇರಲಿ ಮತ್ತು ನಮಗೆ ಸನ್ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ನೀಡಿ. ನಿಮ್ಮ ಇಡೀ ಕುಟುಂಬದ ಮೇಲೆ ಸಾಯಿ ಕೃಪೆ ಸದಾ ಇರಲಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.